ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಈ ಅಧಿಕ ಮಾಸದ ನಿಮಿತ್ತ ನನ್ನ ಮಗಳಿಗೆ ಬಾಗಿನ ಕೊಡ್ತಾ ಇದ್ದೀನಿ. ಹಾಗೆ 33 ದೀಪಗಳನ್ನು ಹಚ್ಚಿ ದೀಪದಾನ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಶಾಪಿಂಗ್ ಮಾಡಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆನೆ ಹೊಂಟಿದ್ದೀವಿ. ಇದೇನಿಷ್ಟು ಬೆಳಗ್ಗೆ ಹೋಗ್ತಾ ಇದ್ದಾರಾ ಅನ್ಕೊಂಡ್ರ? ಆ್ಯಕ್ಚುಲ್ ನಾವು ಕಪಿಲ ತೀರ್ಥಂಗೆ ಹೋಗಿ ಅಲ್ಲಿ ಅಧಿಕ ಮಾಸದ ಒಂದಿನ ಆದರೂ ಹೊರಗಡೆ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಕೋನೇರು ಇದೆ, ಕಪಿಲ ತೀರ್ಥಂ ತುಂಬ ಚೆನ್ನಾಗಿದೆ. ಅಲ್ಲಿ ಸ್ನಾನ ಮಾಡೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಅವತ್ತು ಸ್ನಾನ ಮಾಡೋಕ್ಕಿರಲಿಲ್ಲ. ಅದು ಯಾಕೆ ನಾವು ಅಲ್ಲಿ ಮಾಡಲಿಲ್ಲ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿದೆ ಆ ಟೆಂಪಲು. ಅದನ್ನೆಲ್ಲ ಕೂಡ ವಿಡಿಯೋ ಮಾಡಿದ್ದೀನಿ. ಇನ್ನು ರಿಟರ್ನ್ ಬರ್ತಾ ಇರಬೇಕಾದ್ರೆ ಹಣ್ಣುಗಳು ಫ್ರೆಶ್ ಆಗಿ ಕಾಣಿಸಿದ್ವು. ಹೇಗೂ ನನ್ನ ದೊಡ್ಡ ಮಗಳಿಗೆ ಇನ್ನೂ ವಾಯಿನ ಕೊಟ್ಟಿರಲಿಲ್ಲ. ಕೊಡೋಣ ಹಣ್ಣುಗಳಂತೇಳಿ 5 ರೀತಿಯ ಹಣ್ಣುಗಳನ್ನು ತಗೊಂಡು ಮುಂದಕ್ಕೆ ಬಂದ್ವಿ. ಅಲ್ಲಿ ಪೂಜಾ ಸಾಮಗ್ರಿ ದೊಡ್ಡ ಶಾಪ್ ಇತ್ತು, ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಕಾಣಿಸಿದ್ವು. ಅದಕ್ಕೆ ದೀಪಗಳನ್ನು ಕೂಡ ಇಲ್ಲೇ ತಗೊಳ್ಳೋಣ ಅಂತೇಳಿ ಅದೇ ಶಾಪಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲ ಒಂದೇ ಶಾಪಲ್ಲಿ ಸಿಕ್ಕರೆ ಆ ಕಡೆ ಈ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲಲ್ಲ. ಹಾಗಾಗಿ ನಾನು 33ರ ಅಧಿಕ ಮಾಸದ ದೀಪ ಹೇಗೆ ಹಚ್ಬೇಕಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಕಮೆಂಟ್ಸ್ ಕೂಡ ಬಂದಿದೆ. ಅಂದರೆ ಈ ಅಧಿಕ ಮಾಸದಲ್ಲಿ 33 ದೀಪ ಹಚ್ಚೋದಕ್ಕೆ ತುಂಬಾನೇ ಒಂದು ಪ್ರಾಮುಖ್ಯತೆ ಇದೆ. ನಾನು 33 ಪ್ರಣತಿ ಹುಡುಕ್ತಾ ಇದ್ದೀನಿ, ಮನೆಯಲ್ಲಿ ಯಾವ ಬಾಕ್ಸಲ್ಲಿ ಹಾಕಿದೀವೋ ಸಿಗ್ತಾನೆ ಇಲ್ಲ. ಇದು ಹೊಸದೇ ಹಚ್ಬೇಕಂತೇನಿಲ್ಲ, ಹಳೇದು ಕೂಡ ಹಚ್ಬೋದು. ಇನ್ನು ಹೇಗೂ ತಗೋಬೇಕಲ್ಲ, ಅದೇನು ಒಂದ್ಸಲ ತಗೊಂಡ್ರೆ ಮತ್ತೆ ಇರ್ತಾವಲ್ಲ. ಹಾಗೆ ನಾನು ದೀಪದಾನ ಕೂಡ ಮಾಡ್ಬೇಕು ಅನ್ಕೊಂಡಿದ್ನಲ್ಲ, ಅದಕ್ಕಾಗಿ 1, 2 ಅಥವಾ 4 ಮಣ್ಣಿನ ಪ್ರಣತೆಗಳನ್ನು ತಗೊಂಡಿದ್ದೀನಿ. ಹಾಗೆ 33 ಸಣ್ಣ ಸಣ್ಣ ಪ್ರಣತೆಗಳನ್ನು ತಗೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ 2 ಕಂಚಿನೂ ಕೊಟ್ಟರು ಕೂಡ ಚೆನ್ನಾಗಲ್ಲ. ನಾವು ದೀಪದಾನ ಮಾಡಿದ್ಮೇಲೆ ಅದು ಅವ್ರಿಗೆ ಯೂಸ್ ಆಗುವಂಗಿರಬೇಕು. ಹಾಗಾಗಿ 2 ಕಂಚಿನ ದೀಪಗಳನ್ನು ಕೂಡ ತಗೊಂಡೆ. 33 ಮಣ್ಣಿನ ಪ್ರಣತಿನ ತಗೊಂಡಿದ್ದೀನಿ. ಕಂಚಿನೂ ತಗೊಂಡಾಗ ಅವರು ಇದು ಚೆನ್ನಾಗಿದೆ ನೋಡಿ, ನೀವು ಮನೇಲಿ ಹಚ್ಚಿಟ್ರೆ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ, ಆಮೇಲೆ ಅದೆಲ್ಲ ಸ್ಟೋನ್ಸ್ ಇದೆ ಅಂತ ಹೇಳಿದ್ರು. ಅದಕ್ಕಾಗಿ ಅದೊಂದು ತಗೊಂಡೆ. ಇದು ಕಾಜಿಂದು ಆಮೆ ಮತ್ತು ಪ್ಲೇಟು. ಇದರಲ್ಲಿ ಆಮೆ ಇಟ್ಟು ಸ್ವಲ್ಪ ನೀರು ಹಾಕಿ ಹೂವು ಹಾಕಿಟ್ರು ಕೂಡ ಚೆನ್ನಾಗಿರುತ್ತಲ್ಲ ಅಂತೇಳಿ ಅದನ್ನು ಕೂಡ ಒಂದು ತಗೊಂಡೆ. ಇದು ಅವ್ರು ತೋರಿಸ್ತಾ ಇದ್ರು. ಅವ್ರು ತೋರಿಸೋದಕ್ಕಿಂತ ನಾನು ಇಲ್ಲಿ ಬಂದಮೇಲೆ ಎಲ್ಲರ ಮನೇಲಿ ನೋಡಿದೆ ಆ ಥರ ಕಟ್ಟಿದ್ದಾರೆ ಪಟಿಕ ಅಂತ. ಅದನ್ನು ಮನೆ ಹೊರಗಡೆ ಕಟ್ಟಿದ್ರೆ ಯಾವುದು ನೆಗೆಟಿವ್ ಎನರ್ಜಿ ಬರೋಲ್ಲ ಅಂತಂದ್ರು. ಅದಕ್ಕಾಗಿ ಅದನ್ನು ಕೂಡ ಒಂದು ತಗೊಂಡೆ. ಹಾಗೆ ನಾನು ಅಲ್ಲಿ ತುಳಸಿ ತಗೋಬೇಕಾಯ್ತಂದ್ರೆ ನಮ್ಮ ಮನೆಯಿಂದನೇ ನಾನು ಗಿಡಗಳನ್ನೇ ಬೆಳೆಸಿದ್ದೆ. ಇಲ್ಲಿ ತುಳಸಿನೇ ಸಿಗ್ತಾ ಇರಲಿಲ್ಲ, ಅಲ್ಲಿ ಮಾರ್ತಾ ಇದ್ರು ಅದನ್ನು ಕೂಡ. ಇನ್ನು ಒಂದು 4-5 ಮೊಳ ತುಳಸಿ ತಗೊಂಡೆ. ಇಲ್ಲಿ ಪಕ್ಕದಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ರಾಮನಿಗೆ ಕೊಟ್ಟರಾಯ್ತು. ಹಾಗೆ ನಾನು ತುಳಸಿ ಅರ್ಚನೆ ಕೂಡ ಮಾಡ್ತೀನಲ್ಲ, ಅದಕ್ಕೂ ಆಗುತ್ತೆ ಅಂತೇಳಿ ಅದನ್ನು ಎಲ್ಲ ತಗೊಂಡು, ನನ್ನ ಹತ್ರ ತುಳಸಿ ಪಾಟ್ ಇರಲಿಲ್ಲ, ತಗೊಳ್ಳೋಣ ಅಂದರೆ ಅಲ್ಲಿ ಪ್ಲಾಸ್ಟಿಕ್ವೇ ಇದ್ದಾವೆ, ಇರಲಿ ಯಾವುದೋ ಒಂದು ಸದ್ಯಕ್ಕೆ ನಿಧಾನಕ್ಕೆ ತೊಗೊಂಡ್ರಾಯ್ತು ಅಂತೇಳಿ ತೊಗೊಂಡೆ. ಹೇಗೂ ನಾನು ಇಸ್ಕಾನ್ ಟೆಂಪಲ್ಗೆ ಹೋದಾಗ ಒಂದು ಚಿನ್ನಿ ಅಂಬೆಗ ಕೃಷ್ಣನ್ ತಂದಿದೆ. ಅದು ತುಳಸಿಲಿಟ್ಟು ಮಗಳಿಗೆ ದಾನ ಕೊಟ್ಟರೆ ಚಲೋದು. 33 ಕೊಟ್ಟರೆ ಇನ್ನೂ ಒಳ್ಳೆಯದು, ಇಲ್ಲಾಂದರೆ ಒಬ್ಬರಿಗೆ ಇಬ್ಬರಿಗೆ ಕೂಡ ಕೊಡ್ಬೋದಲ್ಲ. ಹಾಗಾಗಿ ನಾನು ತುಳಸಿನ ಕೂಡ ತಗೋತಾ ಇದ್ದೀನಿ. ಇನ್ನು ತುಳಸಿ ಹಾಕೋದಕ್ಕೆ ಮಣ್ಣು ಕೂಡ ಬೇಕಲ್ಲ, ಹಾಗೆ ಒಂದು ಮಣ್ಣು, ತುಳಸಿ ಪಾಟು ಎಲ್ಲ ತಗೊಂಡೆ. ನಾನು ಅಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇನ್ನೂ ನಮಗೆ ಅಧಿಕ ಮಾಸ ಮುಗಿಯೋದಕ್ಕೆ 10 ದಿನ ಬಾಕಿ ಇದೆ. ನಿಮ್ಗೆ ಯಾವತ್ತಾದರೂ ಇನ್ನೂ ಮಾಡೋಕ್ಕಾಗಿಲ್ಲ ಅನ್ನೋರು ಖಂಡಿತ ಈ 10 ದಿನದಲ್ಲಿ ಒಂದಿನ ಆದರೂ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಒಂದು ಪವಿತ್ರವಾದ ಮಾಸ ಅಂತ ಹೇಳ್ಬೋದು. ಇದು ಪೂಜೆಗೆ, ದಾನಕ್ಕೆ, ದೇವರ ನಾಮಸ್ಮರಣೆಗೆ ತುಂಬ ಒಂದು ವಿಶೇಷವಾದ ಮಾಸ ಅಂತ ಹೇಳ್ಬೋದು. ನಾವಿಲ್ಲಿ ಒಂದು ಸಾರಿ ಮಾಡಿದ್ರೆ ಅಷ್ಟು ಅಧಿಕ ಫಲ ಕೊಡುವಂಥ ಈ ಅಧಿಕ ಮಾಸನ ಯಾರೂ ಮಿಸ್ ಮಾಡ್ಕೋಬೇಡಿ. ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಅಧಿಕ ಮಾಸದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ನೋಡಿ. ಹಾಗೆ ನಾನು ಮಾಡಿರ್ತಕ್ಕಂಥ ಪೂಜೆಗಳು, ದಾನಗಳ ಬಗ್ಗೆನೂ ಕೆಲವೊಂದು ವಿಡಿಯೋನ ಮಾಡಿದ್ದೀನಿ. ಎಲ್ಲನೂ ತೋರ್ಸೋಕ್ಕಾಗಲ್ಲ, ಇದೇನಪ್ಪ ಎಲ್ಲ ತೋರಿಸ್ತಾರಲ್ಲ ಅನ್ನೋಂಗಾಗುತ್ತೆ. ಹಾಗಾಗಿ ನಾನು ಎಲ್ಲನೂ ತೋರ್ಸಕ್ಕೆ ಹೋಗಲ್ಲ, ಕೆಲವೊಂದನ್ನು ಮಾತ್ರ ತೋರಿಸ್ತೀನಿ. ಯಾಕಂದರೆ ಅದನ್ನ ನೋಡಿ ನಿಮ್ಮಲ್ಲಿ ಯಾರಿಗಾದರೂ ನಾವು ಆ ರೀತಿ ಮಾಡ್ಬೋದು ಅಂತ ಅನಿಸ್ಬೋದಲ್ಲ. ನನಗೆ ಈ ಅಧಿಕ ಮಾಸ, ಶ್ರಾವಣ ಮಾಸ, ಕಾರ್ತಿಕ ಮಾಸ, ಈ ಮಾಸಗಳು ಬಂದರೆ 1 ತಿಂಗಳು ಕೂಡ ನನಗೆ ಹಬ್ಬ ಇದ್ದಾಗೆ ಇರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.